ಸುದ್ದಿ ತೋರಿಸೋದೆ ತಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತಿನ ಈ ಘಟನೆ ಹುಟ್ಟು ಹಾಕಿದೆ. ಯಾಕಂದ್ರೆ ಅಲ್ಲಿ ಹೋಗಿದ್ದು ಕೇವಲ ಅಲ್ಲಿನ ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೋಸ್ಕರ, ಅಲ್ಲಿ ಒಂದು ವಸ್ತುನಿಷ್ಠ ವರದಿಯನ್ನ ಮಾಡಬೇಕು, ಅಲ್ಲಿನ ಸುದ್ದಿ ಏನು ಅನ್ನೋದನ್ನ ತಿಳಿಯೋದಕ್ಕೋಸ್ಕರ ಅಂತ ಹೇಳಿ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಇದರ ಬಗ್ಗೆ ನಮ್ ಜೊತೆ ಈ ರೀತಿಯಾಗಿ ಹಲ್ಲೆಗೆ ಒಳಗಾದಂತಹ ನಮ್ಮ ರಿಪೋರ್ಟರ್ ಚಮನ್ ಸಾಬ್ ಕೂಡ ಇದ್ದಾರೆ. ಚಮನ್ ಸಾಬ್, ಈಗ ನೀವು ಬೆಳಗಿನಿಂದಲೂ ಕೂಡ ನಿರಂತರ ವರದಿಯನ್ನ ಮಾಡ್ತಾ ಇದ್ರಿ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಕನ್ವಿನ್ಸ್ ಆಗುವಂತಹ ಒಂದು ಮೈಂಡ್ ಸೆಟ್ ಇರ್ಲಿಲ್ಲ ಅಲ್ಲಿ ಅಂತ ಹೇಳಿ. ಅಷ್ಟೂ ಜನರು ಅದೇ ರೀತಿಯಾಗಿ ವರ್ತನೆ ಮಾಡಿದ್ರ ಅಥವಾ ಯಾರಾದ್ರೂ ಈ ರೀತಿಯಾಗಿ ಅವರಿಗೆ ಒಂದಷ್ಟು ಪ್ರಚೋದನೆ ಕೊಡ್ತಾ ಇದ್ರ? ಹೌದು ನವಿತಾ, ಏನು ಅಂತಂತಂದ್ರೆ ಅವರಿಗೆ ನಾವು ಏನು ವರದಿ ಮಾಡುವ ಸಂದರ್ಭದಲ್ಲಿ ಏನು ಅದು ನವಾಬನ ಮನೆತನ ಅನ್ನೋದು ಏನಿದೆ ವಿವಾದಿತ ಸ್ಥಳ, ಆ ವಿವಾದಿತ ಸ್ಥಳದಲ್ಲಿ ನಾವು ಕೂಡ ಒಳಗಡೆ ಹೋಗಿರ್ಲಿಲ್ಲ. ಹೀಗಾಗಿ ಒಳಗಡೆ ಹೋಗದೇನೆ ನಾವು ಹೊರಗಡೆ ನಿಂತಿದ್ವಿ. ಹೊರಗಡೆ ನಿಂತ ಕೂಡ ಒಂದು ವರದಿಯನ್ನು ಮಾಡಿರುವಂತದ್ದು. ಆದ್ರೆ ಅವರಿಗೆ ನಾವು ಏಕಾಏಕಿ ನಾವು ಅವ್ರಿಗೆ ತಿಳಿ ಹೇಳ್ತಾ ಇದ್ವಿ, ಅವ್ರಿಗೆ ನೋಡಿ ಈಗ ನಾವು ಹೊರಗಡೆ ಇದೀವಿ, ನಿಮ್ಮ ಸ್ಥಳದಲ್ಲಿ ನಾವು ಇಲ್ಲ, ಯಾಕೆ ಸ್ಥಳದಲ್ಲಿ ಇದ್ರೆ ನಾವು ನಿಮ್ದು ಪರ್ಮಿಷನ್ ತಗೋಬಹುದಿತ್ತು, ಆದ್ರೆ ನಾವು ಹೊರಗಡೆ ನಿಂತು ಇದು ಮಾಡ್ತಾ ಇತ್ತು, ವರದಿಯನ್ನ ಮಾಡ್ತಾ ಇರೋದು. ಆದ್ರೆ ಯಾವುದೇ ರೀತಿ ನಾವು ಈ ರೀತಿ ಅವ್ರಿಗೆ ಹೇಳ್ತಾ ಇದ್ರು, ಅವ್ರಿಗೆ ಕೇಳುವಂತ ಏನು ನಾವು ಅವ್ರಿಗೆ ಹೇಳ್ತಾ ಇದ್ವಿ ಸಂದರ್ಭದಲ್ಲಿ ಆ ಮನೆತನಕ್ಕೆ ಸಂಬಂಧಪಟ್ಟ ಇಬ್ರು ಅವರು ಅಣ್ಣ ತಮ್ಮ ಇರುವಂತದ್ದು. ಆ ಅಣ್ಣ ತಮ್ಮ ಮತ್ತೆ ಏನು ಸ್ಥಳೀಯರಿದ್ದಾರೆ, ಆ ಸ್ಥಳೀಯರು ಒಂದು 8-10 ಜನ ಕೂಡ ಅಲ್ಲಿ ಸ್ಥಳೀಯರಿ ಇರುವಂತದ್ದು. ಆದ್ರೆ ಅವ್ರಿಗೆ ನಾವು ತಿಳಿ ಹೇಳ್ತಕ್ಕಂತ ಕೂಡ ಮನವರಿಕೆ ಮಾತಾಡಿದ್ವಿ. ನೋಡಿ ಹೀಗಿದೆ, ನಾವು ಆ ಸ್ಥಳದಲ್ಲಿ ಬಂದಿಲ್ಲ, ಆ ಸ್ಥಳದಲ್ಲಿ ಬರದೇ ಇದ್ರೆ ನಮ್ಮನ್ನ ಯಾಕೆ ನೀವು ಇದು ಮಾಡ್ತಾ ಇದ್ರ, ದಬ್ಬಾಳಿಕೆ ಮಾಡ್ತಾ ಇದ್ದೀರಾ, ಅದು ಸರಿಯಲ್ಲ ಅಂತ ಕೂಡ ಮತ್ತು ಹೇಳಿದ್ವಿ ಅವರಿಗೆ. ಅದು ಆದ್ರೆ ಅವ್ರಿಗೆ ಹೇಳುವಂತಹ ಇದು ವ್ಯಾಧಾನ ಕೂಡ ಇರ್ಲಿಲ್ಲ ಅವರಿಗೆ. ಯಾಕಂತಂದ್ರೆ ನಾವು ಅವ್ರಿಗೆ ಸಾಕಷ್ಟು ಒಂದು ಮನವರಿಕೆ ಮಾಡಿದೆ ನವಿತಾ. ನಾನು ಅವರಿಗೆ ನೋಡಿ ಬ್ರದರ್, ನಾನು ಈ ರೀತಿ ವರದಿ ಮಾಡ್ಲಿಕ್ಕೆ ಬಂದಿದ್ದೀವಿ, ಸತ್ಯಾಸತ್ಯ ಏನಿದೆ ಅದು ಬಸವಣ್ಣನವರ ಮೂಲ ಅನುಭವ ಮಂಟಪ ಇತ್ತ ಅಥವಾ ಇಲ್ಲವಾ, ಅದು ಸತ್ಯಾಸತ್ಯ ಏನಿದೆ ಅದನ್ನು ತಿಳಿದುಕೊಳ್ಳುವ ಸಂದರ್ಭದಲ್ಲಿ ನಾವು ವರದಿಗೆ ಬಂದಿರುವಂತದ್ದು. ಆದ್ರೆ ನೀವೇನು ಅದ್ರ ಬಗ್ಗೆ ನೀವು ಮಾತಾಡಿ, ನಿಮ್ದು ಏನಿದೆ, ನಿಮ್ದು ವರ್ಷ ಏನಿದೆ ಕೇಳಿದ್ರಿ ನೀವು ಅಲ್ವಾ? ಅದ್ರ ಕೇಳಿರುವಂತದ್ದು. ಆದ್ರೆ ಅವ್ರಿಗೆ ಯಾವುದೇ ರೀತಿ ನಮ್ಗದು ಏನು ಹೇಳ್ಬೇಡಿ, ನೀವು ಬನ್ನಿ ಅಂತ ಅನ್ನೋದು ನಮ್ಮನ್ನ ಎಲ್ಲರೂ ಕೊಳ್ಳಪಟ್ಟಿ ಹಿಡಿದುಕೊಂಡು ಅವ್ರಿಗೆ ಕರೆದುಕೊಂಡು ಹೋಗಿರುವಂತದ್ದು. ನಾವು ಅವ್ರಿಗೆ ಸಾಕಷ್ಟು ಬ್ರದರ್ ನೋಡಿ, ನೀವು ಈ ರೀತಿ ಮಾಡೋದು ಸರಿಯಲ್ಲ, ಯಾಕಂತಂದ್ರೆ ನಾವು ವರದಿ ಮಾಡಕ್ ಬಂದಿರೋದು, ನಾವು ಯಾವುದೇ ರೀತಿ ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಆದ್ರೆ ಒಂದು ರೀತಿ ನಿಮ್ಗೆ ತೊಂದರೆ ಕೊಟ್ಟಿದ್ದೆ ಆಗಿತ್ತು ಅಂತಂದ್ರೆ ನೀವು ಕೇಳ್ತಾ ಇರೋದು ಸರಿಯಾಗತ್ತ. ಆದ್ರೆ ಅವ್ರಿಗೆ ನಿಮ್ಗೆ ತೊಂದರೆ ಕೊಡದೆ ನಾವು ಹೊರಗಡೆ ಇದೀವಲ್ಲ, ಹೊರಗಡೆ ಈ ರೀತಿ ಅಲ್ಲಿ ಚಮನ್ ಸರ್. ಹೌದು ನವಿತಾ, ಏನು ಅಂತಂದ್ರೆ ಅದೊಂದು ಏನು ವಿವಾದಿತ ಸ್ಥಳ ಇದೆ, ಆ ವಿವಾದಿತ ಸ್ಥಳದಂತೂ ಏನು ಅದೊಂದು ಕಬ್ಬಿಣದ ರಾಡ್ಗಳನ್ನ ಜೋಡಿಸಿ ಒಂದು ಜಾಲರಿ ಕೂಡ ಮಾಡಿ ಮಾಡಿರುವಂತದ್ದು ಆ ಸ್ಥಳಕ್ಕೆ. ಆದ್ರೆ ಯಾವುದೇ ರೀತಿ ನಾವು ಆ ಗೇಟ್ ಕೂಡ ಹಾಕಲಾಗಿದೆ. ಆ ಗೇಟ್ ನಿಂದ ನಾವು ವರದಿಯನ್ನ ಮಾಡಿರುವಂತದ್ದು. ಆ ವರದಿಗೆ ಅವರು ಹೊರಗಡೆಯಿಂದ ಬಂದು ಏನು ಸ್ಥಳೀಯರಿದ್ದಾರೆ ಅವರು ಕೂಡ ಬಂದ್ರು, ಅವ್ರಿಗೂ ಕೂಡ ನಾವು ಮನವರಿಕೆ ಮಾಡಿದ್ವಿ. ನೋಡ್ರಿ, ಇಲ್ಲೆಲ್ಲ ಸ್ಥಳೀಯರಿದ್ದಾರೆ, ನಾವು ಇಲ್ಲಿ ಮಾಡ್ತಾ ಇರೋದು, ನಾವು ಒಳಗಡೆ ಹೋಗಿಲ್ಲ, ಇಲ್ಲಿ ವಿವಾದಿತ ಸ್ಥಳ ಅನ್ನೋದು ಏನಿದೆ, ಇದು ಕೆಲವೊಂದ್ ಕಡೆ ವಿವಾದ ಆಗ್ತಾ ಇದೆ ಅನ್ನೋದು ಮಾತು ಕೇಳಿ ಬಂದಿದೆ. ಹಿಂಗಾಗಿ ನಾವು ಇಲ್ಲಿ ಬಂದಿದ್ದೀವಿ, ಅದು ವಾಸ್ತವ. ಚಮನ್ ಸಾಬ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ ನಿಮ್ಮಿಂದ. ನಾಗಪ್ಪ ಮಾಲಿಪಾಟೀಲ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ರ, ಹೇಗಿದ್ದೀರಿ? ನವಿತಾ, ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಈ ನಂತರ ಏನಂತಂದ್ರೆ ಆಸ್ಪತ್ರೆಗೆ ಕೂಡ ಹೋಗ್ತೇವೆ ನಾವು. ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ನವಿತಾ. ಈಗಲೇ ಪೊಲೀಸರು ಕೂಡ ಈಗ ಕೇವಲ ಈಗ ತಾನೇ ಮೊಬೈಲ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ನನ್ನ ಮೊಬೈಲ್ ಕೂಡ ಡ್ಯಾಮೇಜ್ ಆಗಿದ್ದು, ಅದೇ ರೀತಿಯಾಗಿ ಕ್ಯಾಮ್ರಾ ಕೂಡ ಡ್ಯಾಮೇಜ್ ಆಗಿದೆ. ಈಗಾಗಲೇ ಈ ಕೆಲವೇ ಕ್ಷಣದಲ್ಲಿ ನಾವು ಕೂಡ ಆಸ್ಪತ್ರೆಗೆ ಹೋಗ್ತೇವೆ ನವಿತಾ. ಏನೀಗ ಚಮನ್ ಸಾಬ್ ಹೇಳ್ತಾ ಇದ್ರು, ಕೊರಳ್ಪಟ್ಟಿ ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಹೇಗೆ? ಇವ್ರು ಯಾವ ರೀತಿ ವರ್ತನೆ ತೋರಿಸ್ತಾರೆ? ಇವ್ರೇನ್ ಮನುಷ್ಯರ, ಮೃಗಗಳ? ನವಿತಾ, ಇವರು ಏನಂತಂದ್ರೆ ಬಸವ ಕಲ್ಯಾಣದಲ್ಲಿ ಎಲ್ಲೋ ಒಂದ್ ಕಡೆ ಬಸವಣ್ಣನವರು 12ನೇ ಕಾಲಘಟ್ಟದಲ್ಲಿ, 12ನೇ ಶತಮಾನ ಕಾಲಘಟ್ಟದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಕೂಡ ಮಾಡಿದ್ರು. ಅಲ್ಲೇ ಒಂದ್ ಕಡೆ ನಾವು ಕೂಡ ನ್ಯೂಸ್ 18 ಕೂಡ ಇದರ ಬಗ್ಗೆ ಎಲ್ಲೇ ಒಂದ್ ಕಡೆ ಸತ್ಯತೆ ತಿಳಿದುಕೊಳ್ಳಲು ನಾವು ಕೂಡ ಹೋಗಿದ್ದೇವೆ. ಆದ್ರೆ ಇಂಥ ಸಂದರ್ಭದಲ್ಲಿ ಇವರು ತಾಲಿಬಾನ್ ಕೃತ್ಯ ಮಾಡಿದ್ದಾರೆ. ಆದ್ರೆ ಎಲ್ಲ ಕಡೆ ನಾವು ಕೂಡ ಅವರಿಗೆ ಮನವೊಲಿಸುವ ಕಾರ್ಯ ಕೂಡ ಮಾಡಿದ್ದೇವೆ. ಆದ್ರೆ ನಮ್ಮ ಮನವೊಲಿಕೆಗೂ ಕೂಡ ಬಗ್ಗದೆ ಅವರು ಕವಳು ಪಟ್ಟಿಯನ್ನು ಹಿಡಿದುಕೊಂಡು ಪೀರ್ ಪಾಷಾ ದರ್ಗಾದ ಕೆಳಭಾಗಕ್ಕೆ ಕೂಡ ಕರ್ಕೊಂಡು ಹೋಗುವಂತ ಕೆಲಸ ಕೂಡ ಮಾಡಿದ್ದಾರೆ ನವಿತಾ. ಈಗ ಒಂದ್ ಕಡೆ ವೃತ್ತಿ ಧರ್ಮ ನಾಗಪ್ಪ ಮಾಲಿಪಾಟೀಲ್, ಇನ್ನೊಂದು ಕಡೆ ಜೀವ ಭಯ, ಏನಾಗುತ್ತೋ ಏನೋ ಅನ್ನುವಂತ ಗೊತ್ತಿಲ್ಲ, ಅಲ್ಲಿ ಯಾರು ಇದಾರೆ ಇಲ್ಲ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ನಿಜವಾಗ್ಲೂ ಆ ಒಂದು ಕ್ಷಣವನ್ನ ಹೇಗ್ ನೀವು ಯಾವ ರೀತಿ ಎದುರಿಸಿದ್ರಿ ಅಂತ? ನವಿತಾ, ಅವರು ಈಗಲೇ ನಾವು ಕೂಡ ಬೇರೆ ಪೀರ್ ಪಾಷಾ ದರ್ಗಾದ ಹಿಂಬದಿಯ ಬೇರೆ ಬಿಲ್ಡಿಂಗ್ ನಲ್ಲಿ ಇದ್ದಿದ್ದೀವಿ. ಆದ್ರೆ ನಾವು ಕೂಡ ಇಲ್ಲಿ ಒಂದ್ ಕಡೆ ನಿಯಮಬದ್ಧವಾಗಿ ನಾವು ಕೂಡ ಯಾವುದೇ ಪೀರ್ ಪಾಷಾ ಒಳಭಾಗದಲ್ಲಿ ಪ್ರಿಮಿಸಸ್ ಅಲ್ಲಿ ಹೋಗಿ ಶೂಟಿಂಗ್ ಮಾಡ್ತಾ ಇದ್ದಿಲ್ಲ. ಅಂದ್ರೆ ಹೊರಭಾಗದ ಅಂತಂದ್ರೆ ಹಿಂದೂ ಮನೆ ಇದ್ದಾವೆ,
ಆ ಮನೆ ಭಾಗದಲ್ಲಿ ನಿಂತು ನಾವು ಕೂಡ ಸೂಕ್ಷ್ಮವಾಗಿ ಅಲ್ಲಿ ಏನು ವಿಡಿಯೋ ಇದೆ ಆ ದೃಶ್ಯವನ್ನು ಸೆರೆ ಹಿಡಿತಿದ್ದೇವೆ. ಆದ್ರೆ ಇಂಥ ಸಂದರ್ಭದಲ್ಲಿ ಕೂಡ ಅವರು ಏಕಾಏಕಿ 7-8 ಜನ ಬಂದು ಏನಂತಂದ್ರೆ ಏಕಾಏಕಿ ನಮ್ದು ಯಾವುದೇ ಮಾತು ಕೇಳದೆ ಹಲ್ಲೆ ಕೂಡ ನಡೆಸಿದ್ರೆ ನಂತರ ಏನಂತಂದ್ರೆ ಕೊಳ್ಳ ಪಟ್ಟಿನ ಹಿಡ್ಕೊಂಡು ಹೋಗಿ ಸುಮಾರು 2 ಗಂಟೆ ಕಾಲ ಕೂಡಿ ಕೂಡ ಹಾಕಿದ್ರೆ ಆ ಕ್ಷಣದಲ್ಲಿ ನಮಗೆ ಕೂಡ ಸಾಕಷ್ಟು ಆತಂಕ ಕೂಡ ಇತ್ತು. ನಂತರ ಏನಂತಂದ್ರೆ ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ ಏನಿದೆ ಯಾವುದೇ ಸಮಸ್ಯೆ ಇಲ್ಲ, ಆಮೇಲೆ ನಾವು ಏನ್ ವಿಡಿಯೋ ತೆಗೆದಿದ್ದೇವೆ ಆ ಎಲ್ಲಾ ನಿಮಗೆ ವಿಡಿಯೋ ಕೊಡ್ತೇವೆ, ಕಾರ್ಡ್ ಕೂಡ ಕೊಡ್ತೇವೆ, ನೋಡಿ ನಾವು ಇಲ್ಲಿ ಏನ್ ತಪ್ಪು ಮಾಡಿದ್ದೇವೆ ಅಂತ ಹೇಳಿದ್ದೇವೆ. ಅದೇ ರೀತಿಯಾಗಿ ನಾವು ಕೂಡ ಈ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡಿ ತಾವು ಕೂಡ ಅಂದ್ರೆ ಅವ್ರು ಯಾವುದೇ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿಲ್ಲ. ಹೀಗಾಗಿ ನಂತರ ಏನಂತಂದ್ರೆ ಅವರೇ ತಾನೇ ಪೊಲೀಸರಿಗೆ ಕರೆಸುವಂತ ಕೆಲಸ ಕೂಡ ಮಾಡಿದ್ರು. ನಂತರ ಪೊಲೀಸರು ಆಗಮಿಸಿ ಸುಮಾರು ಗಂಟೆಗಳ ಕಾಲ ನಂತರ ನಾವು ಪೊಲೀಸರು ಕೂಡ ಇಲ್ಲಿ ನಮಗೆ ಸ್ಟೇಷನ್ ಕೂಡ ಕರೆದುಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಒಂದ್ ಕಡೆ ಆ ಕ್ಷಣ ನಾವು ಸಾಕಷ್ಟು ಆತಂಕದಲ್ಲಿ ಕಾಲ ಕಳೆದಿದ್ದೇವೆ. ನಿಜ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಬರ್ತಾ ಇದ್ರು ಅನ್ನುವಂತಹ ಪರಿಸ್ಥಿತಿ ಈಗಾಗಲೇ ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ರು. ಒಂದ್ ವೇಳೆ ಅಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಈಗ ಈ ರೀತಿಯಂತಹ ಒಂದಾದ್ರೂ ಈ ರೀತಿಯಾಗಿ ಮಾತನಾಡುವಂತಹ ಪರಿಸ್ಥಿತಿ ಆದ್ರೂ ಇದೆ ಅಂತ ಹೇಳಿ ಸ್ವಾಮೀಜಿ ನಿಮ್ಮ ಜೊತೆ ಕೂಡ ನಾನು ಮಾತನಾಡಿಸ್ತೀನಿ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಗಪ್ಪ ಮಾಲಿ ಪಾಟೀಲ್ ಹಾಗೆ ಚಮನ್ ಸಾಬ್ ಹಾಗೆ ಸಂಪರ್ಕದಲ್ಲಿರಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮಾತನಾಡಿಸ್ತೀನಿ.